ಇಂದಿನ ಆರೋಗ್ಯ ಸಂಚಿಕೆಯ ಕಾರ್ಯಕ್ರಮದಲ್ಲಿ ಮಕ್ಕಳ ಲಸಿಕೆ ಕುರಿತಾಗಿ ಮಾಹಿತಿ ಪಡ್ಕೊಳ್ತಾ ಇದ್ದೇವೆ. ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಸೋಮಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಮಕ್ಕಳ ಲಸಿಕೆ ಅಂತಂತಂದರೆ ಇದೇನು ಬಿಡು ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತಂತ ಹೇಳಿ ಈಗ ಅಂದ್ಕೊಳ್ತಾರೆ ಕೆಲವೊಬ್ಬರು. ಆದರೆ ವ್ಯವಸ್ಥಿತವಾಗಿ ಕೇಳಲಿಕ್ಕೆ ಹೋದರೆ ಅದರ ಸರಿಯಾದ ವಿವರ ಕೊಡೋಕ್ಕಾಗಲ್ಲ. ಅಂದರೆ ಈಗ ಮಕ್ಕಳಿಗೆ ಕೊಡ್ತೀವಿ, ಅಲ್ಲಿಗೆ ಅದು ಮುಗೀತು ಅಂತ ಬಿಟ್ಬಿಡ್ತೀವಿ. ಆದರೆ ಬೇರೆ ಜನರಿಗೂ ಕೂಡ ಈ ಬಗ್ಗೆ ಮಾಹಿತಿ ಬೇಕಾಗತ್ತೆ. ಹೌದು. ಅಂದರೆ ಅವರು ಎಲ್ಲೋ ಒಂದು ಕಡೆ ಹೋದಾಗ ಮಕ್ಕಳಿಗೆ ಲಸಿಕೆಗಳು ಸರಿಯಾಗಿ ಕೊಟ್ಟಿರಲಿಲ್ಲ ಅಂದರೆ ನಾಗರಿಕನ ಕರ್ತವ್ಯವಾಗಿ ಕೂಡ ಅವರು ಕೂಡ ಸ್ವಲ್ಪ ಹೇಳಬೇಕಾಗತ್ತೆ. ಹೇಳಬೇಕಂದಾಗ ತಮ್ಮಂಥ ತಜ್ಞರಿಂದ ಸಾಕಷ್ಟು ಒಳ್ಳೆ ರೀತಿ ಮಾಹಿತಿ ಬೇಕು. ಸರ್, ಈ ಲಸಿಕೆಗಳ ಒಂದು ಕಲ್ಪನೆ ಯಾವಾಗ ಬಂತು ಸರ್? ನೀವು ಹಿಸ್ಟ್ರಿ ತಗೊಂಡ್ರೆ ಆಗ ಸ್ಮಾಲ್ ಪಾಕ್ಸ್ ಎಲ್ಲ ಸಿಡುಬು ತುಂಬ ಜನದು, ಆಗ ಪ್ಲೇಗು ಸಿಡುಬುಗಳು ಸಾವಿರಾರು ಜನಕ್ಕೆ ತುತ್ತಾಗ್ತಿದ್ರು. ಆಗ ಅದ್ರ ಕಲ್ಪನೆ ಶುರುವಾಯಿತು, ಅಥವಾ ಜನರು ಇದನ್ನು ಕಂಡುಹಿಡಿದ್ರು, ಆಗೆಲ್ಲ ಶುರುವಾಯಿತು. ಇಂಡಿಯಾದಲ್ಲೂ ಅದು ಪರಿಕಲ್ಪನೆ ಶುರುವಾಯಿತು. ಬಟ್ ಈಗ ಡ್ರೈವ್ ಅಂತ ಶುರುವಾಗಿದ್ದು ಒಂದು ಆ್ಯಕ್ಟ್ ಕೂಡ ಬಂತು. ಆಗ ನೀವು ಪ್ರೀ ಇಂಡಿಪೆಂಡೆನ್ಸ್ ಅಲ್ಲೇ ಆ್ಯಕ್ಟ್ ಬಂದಿದೆ, 1900 ಆ್ಯಕ್ಟ್ ಬಂದಿದೆ ಬಿಗಿನಿಂಗಲ್ಲಿ. ಬಟ್ ನಮ್ಮ ಮೈಸೂರು ಸಂಸ್ಥಾನ ತಗೊಂಡೆ, ಮೈಸೂರು ಒಡೆಯರು ಅದಕ್ಕೆ ಸ್ವಲ್ಪ ಯೋಚನೆ ಕೊಟ್ಟರು. ನೀವು ಉಲ್ಲೇಖಗಳು ನೋಡಿಕೊಂಡ್ರೆ ಸಿಡುಬಿಗೆ ಹೆಚ್ಚಾಗಿ ನಾವು ಅದ್ರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಅವ್ರ ಮಹಾರಾಣಿಯರು ಹೊರಗಡೆ ಬಂದು ಅದನ್ನು ಎಲ್ಲ ಹೆಣ್ಮಕ್ಳಿಗೆ ಅದನ್ನು ಸ್ವಲ್ಪ ಪ್ರೋತ್ಸಾಹಿಸಿದ್ರು ಅಂತ ಒಂದು ಬ್ರಿಟನ್ ಅರಮನೆಯಲ್ಲಿ ಒಂದು ಛಾಯಾಚಿತ್ರ ಕೂಡ ಸಿಗುತ್ತೆ. ಅದನ್ನೆಲ್ಲ ಉಪಯೋಗಿಸಿದ್ವಿ ನಾವು ಅಂದರೆ ಕೋವಿಡ್ ವ್ಯಾಕ್ಸಿನ್ ಟೈಮಲ್ಲಿ ಇದ್ರ ಬಗ್ಗೆ ತಗೊಂಡು ಉಪಯೋಗಿಸಿದ್ವಿ. ಇಲ್ಲಿವರೆಗೂ ನಡೀತಿದೆ. ಆದರೆ 2 ಶತಮಾನಗಳ ಕಳೆದ್ರು ಕೂಡ ಇದ್ರ ಬಗ್ಗೆ ಪ್ರತಿದಿನದ ಅರಿವು ಖಂಡಿತ ಬೇಕಾಗುತ್ತೆ. ಈಗ ನೀವು ಹೇಳ್ಕಿದ್ರೆ ವ್ಯಾಕ್ಸಿನೇಷನ್ ಅನ್ನೋದ್ರ ಬಗ್ಗೆನೇ ಒಂದು ಸಪ್ರೇಟ್ ಸಬ್ಜೆಕ್ಟ್ ನಡೀತಾ ಇದೆ. ಈಗ ಅದೇ ಈ ಲಸಿಕೆಗಳನ್ನು ನಾವು ತೊಗೊಂಡಿವಿ ಅಂತಂದರೆ ಆರಂಭದಲ್ಲಿ ತೊಗೊಂಡ್ರೆ ಮುಂದೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರದು ಅಂತನೋ ಒಂದು ಕಲ್ಪನೆ ಬಹುತೇಕ ಜನರಿಗೆ ಗೊತ್ತಿದೆ. ಆದರೆ ಅದು ಏನು ಬಿಡು ಅವಶ್ಯಕತೆ ಏನಿಲ್ಲ ಅಂತಂತೇಳಿ ನಿರ್ಲಕ್ಷ್ಯ ಮಾಡೋರು ಕೂಡ ಸಿಗ್ತಾರೆ. ಸರ್, ಯಾಕೆ ಈ ಲಸಿಕೆಯನ್ನು ನಾವು ತಗೋಬೇಕಾಗತ್ತೆ? ಇದರ ಒಂದು ಮಹತ್ವ ಏನಿದೆ ಮತ್ತು ಇದಕ್ಕೆ ಆದಂಥದ್ದು ಒಂದು ಪಟ್ಟಿ ಇರುತ್ತೆ, ನೀವು ಈ ತಿಂಗಳಲ್ಲಿ ಆಯಾ ಕಾಲಘಟ್ಟಗಳಲ್ಲಿ ತಗೋಬೇಕು ಅಂತೇಳಿ. ಅದ್ರ ಬಗ್ಗೆ ಏನು ಹೇಳಿದ್ರೆ, ನೀವು ಯಾಕೆ ಲಸಿಕೆ ತೆಗೆದುಕೊಳ್ಳೋದಕ್ಕೂ ಮುಂಚೆ ಈಗ ಅದರಿಂದ ರೋಗ ಸಂಪೂರ್ಣ ನಿರ್ಮೂಲ ಆಗ್ಬಿಡುತ್ತಾ ಅಂತ ಒಂದು ಪ್ರಶ್ನೆ ಬಂದರೆ, ರೋಗ ಕಂಪ್ಲೀಟಾಗಿ ತಡೆಗಟ್ಟುತ್ತಾ ಅನ್ನೋದ್ರ ಬಂದರೆ ಖಂಡಿತ ಇಲ್ಲ. ಅದು ತಪ್ಪು ಮಾಹಿತಿ. ರೋಗ ಬರ್ಬೋದು, ಬಟ್ ಬಂದರೂ ಕೂಡ ಅದು ತೀವ್ರತೆ ಆಗಲ್ಲ. ಯಾವುದಾದ್ರು ಅಂಗಾಂಗಗಳಿಗೆ ಪೆಟ್ಟು ಬೀಳೋದು, ತೀವ್ರವಾದ ಸೋಂಕಾಗೋದು ಆಗೋದಿಲ್ಲ. ಇದು ಉದ್ದೇಶನೇ. ಅದು ನಾವು ಕೊಡೋದು ವ್ಯಾಕ್ಸಿನ್ ಏನಕ್ಕೆ ಅಂದರೆ, ನೀವು ಆ ರೋಗಾಣುಗಳನ್ನ ನಮ್ಮ ದೇಹದಲ್ಲಿ ಅದು ಚುಚ್ಚುಮದ್ದಿನ ರೂಪದಲ್ಲಿ ದ್ರವ ರೂಪದಲ್ಲಿ ಹೋದಾಗ ಅದು ಪ್ರತಿರೋಧಕಗಳನ್ನು ಉತ್ಪಾದನೆ ಮಾಡುತ್ತೆ. ಅಂದರೆ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ಇದು ಆಂಟಿಜೆನ್ಸು. ಆಂಟಿಬಾಡೀಸು ನಮ್ಮ ದೇಹದಲ್ಲಿ ಹರಡ್ತಾ ಇರುತ್ತೆ. ಅದೇನಾಗುತ್ತೆ, ಆ ರೋಗ ಮತ್ತೆ ಬಂದಾಗ ಅದನ್ನು ಹೊಡೆದೋಡ್ಸೋಕ್ಕೆ ಶುರುವಾಗುತ್ತೆ. ಸೊ ರೋಗನ ತಡೆಗಟ್ಟದಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ. ಸೈನಿಕರನ್ನ ನಮ್ಮ ದೇಹಕ್ಕೆ ಕಳಿಸಿದ ಖಂಡಿತ ಅದೇ ರೀತಿ. ನೀವು ಹುಟ್ಟಿದಾಗ ನಾವು ನೋಡ್ಬೇಕಂದ್ರೆ ಇತ್ತೀಚೆಗೆ ನಾವು ಫಸ್ಟ್ BCG ಕೊಟ್ಬಿಡ್ತೀವಿ, ಅದು ಟ್ಯೂಬರ್ಕ್ಯುಲೋಸಿಸ್ಗೆ. ಆಮೇಲೆ ಪೋಲಿಯೋ ಡ್ರಾಪ್ಸ್ ಕೊಡ್ತೀವಿ. ಪೋಲಿಯೋ ಈಗ ಇಂಜೆಕ್ಟಬಲ್ ಫಾರ್ಮಲ್ಲೂ ಇದೆ. ಹೌದಾ? ಡ್ರಾಪ್ಸ್ ಹಾಕೋದು ಇದೆ, ಇಂಜೆಕ್ಟಬಲ್ ಗೌರ್ಮೆಂಟ್ ಕೊಡ್ತಾ ಇದೆ. ಯಾಕೆ ಸರ್ ಇಂಜೆಕ್ಟಬಲ್ ಕೊಡ್ಬೇಕಂತ? ಅದರೊಳಗೆ ವ್ಯಾಕ್ಸಿನೇಷನ್ ಕವರೇಜ್ ಜಾಸ್ತಿ ಇರುತ್ತೆ. ಪರ್ಸೆಂಟೇಜ್ ಆಫ್ ಪ್ರೊಟೆಕ್ಷನ್ ಇಸ್ ಮೋರ್ ಕಂಪೇರ್ ಟು ಓರಲ್ ಪೋಲಿಯೋ. ಅಂದರೆ ಕರೆಕ್ಟಾಗಿ ನೋಡ್ಕೊ ಎರಡೂ ಇದೆ, ಬಟ್ ಮೋರ್ ಏನು ವಿಭಿನ್ನತೆ ಇದೆಯಲ್ಲ ಅದರೊಳಗೆ ಮೋರ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಸಾಲ್ಕಂಡ್ ಸಾಬಿನ್ ಅಂತ. ಸರ್, ಈಗ ಈ ಲಸಿಕೆಗಳನ್ನು ಒಂದು ಹಂತದಲ್ಲಿ ಕೊಟ್ಟರೆ ಮುಗೀತು, ಸುಮಾರು ದಿನಗಳ ತನಕ ಅಥವಾ ಸುಮಾರು ವಯಸ್ಸಿನ ತನಕ ಒಂದು ಹಂತದವರೆಗೂ ಕೂಡ ಏನೂ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಏನು ಸರ್ ಅದು ಆ ಶಕ್ತಿ ಅಂತ ಶಕ್ತಿ ಬಂದ್ಬಿಡುತ್ತೆ? ಎರಡು ವಿಚಾರ. ಒಂದು ಹಂತದವರೆಗೂ ಹೋಗುತ್ತೆ ಒಂದೊಂದು ವ್ಯಾಕ್ಸಿನ್, ಎಲ್ಲಾನು ಲೈಫ್ ಟೈಮ್ ಅಂತಲ್ಲ. ಈಗ ಊಟದಾಗ ಕೊಡ್ತೀವಿ 1.5, 2.5, 3 ತಿಂಗಳಿಗೆ ಒಂದು DPT ಅಥವಾ ಜೊತೆಗೆ ನಿಮೋನಿಯಾ ವ್ಯಾಕ್ಸಿನ್ ಕೊಡ್ತೀವಿ, ರೋಟಾವೈರಸ್ ವ್ಯಾಕ್ಸಿನ್ ಕೊಡ್ತೀವಿ. ಇದೆಲ್ಲ ಕೊಡೋದು 1.5, 2.5, 3 ತಿಂಗಳಿಗೆ ಕೊಟ್ಟಾದ್ಮೇಲೆ ಅದರದ ಪ್ರತಿರೋಧಕ ಇದು ಏನಿರುತ್ತೆ 1 ವರ್ಷ ಇರುತ್ತೆ. ಅದಕ್ಕೆ ಮತ್ತೆ ಒಂದು ಬೂಸ್ಟರ್ ಕೊಡ್ತೀವಿ. ಅದಾದ್ಮೇಲೆ 5 ವರ್ಷಕ್ಕೆ 2ನೇ ಬೂಸ್ಟರ್ ಕೊಡ್ತೀವಿ, 10 ವರ್ಷಕ್ಕೆ 3ನೇ ಬೂಸ್ಟರ್ ಕೊಡ್ತೀವಿ. ಅಂದ್ರೆ ಆ ಕಾಲಘಟ್ಟದಲ್ಲಿ ಈಗ ವಿಜ್ಞಾನಿಗಳು ಕಂಡುಹಿಡಿದಿರೋ ಪ್ರಕಾರ ಯಾವಾಗ ಪ್ರತಿರೋಧಕಗಳು ಕಡಿಮೆ ಆಗ ಮತ್ತೊಂದು ಎಚ್ಚರಿಕೆಯ ಒಂದು ಆಂಟಿಜನ್ ಇಂಜೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಬೂಸ್ಟರ್ ಡೋಸ್ ಅಂತ. ಈಗ 5ನೇ ವರ್ಷದಲ್ಲಿ ಕೊಡ್ತೀರಲ್ಲ, 5ರಿಂದ ಒಮ್ಮೆಲೆ 10 ವರ್ಷಕ್ಕೆ ಕೊಡ್ಬೇಕಾದನ? ಅದ್ರ ಮಧ್ಯೆ ಏನಿಲ್ಲ? ಅದ್ರ ಮಧ್ಯದಲ್ಲಿ ಏನಾಗುತ್ತೆ, 5 ವರ್ಷಕ್ಕೆ ನಾವು ಯಾವ್ದು ಕೊಡ್ತೀವಿ ಅಂದ್ರೆ ಹುಡ್ದಾಗ ಕೊಟ್ಟಿರ್ತೀವಲ್ಲ, 1.5, 2.5, 3 ತಿಂಗಳಿಗೆ ಮತ್ತು 18ನೇ ತಿಂಗಳಿಗೆ DPT ಅಂತ ಕೊಟ್ಟಿರ್ತೀವಿ, MMR ಅಂತ ಕೊಟ್ಟಿರ್ತೀವಿ. ಇದನ್ನ ಮತ್ತೆ ರಿಪೀಟ್ ಪಟ್ಟಿ ಹೇಳಿ ಸರ್, ಯಾವ ರೀತಿ? ಈಗ ಶುರುವಿಂದ ಹೇಳ್ಬೇಕಂದ್ರೆ ನಿಮ್ಗೆ ಹುಡ್ದಾಗ BCG ಪೋಲಿಯೋ ಅಂತ ಹೇಳಿದ್ವಿ. ಆಮೇಲೆ 1.5, 2.5, 3 ತಿಂಗಳಿಗೆ DPT ಅಂತ
ಅಂತ ಹೇಳ್ತೀವಿ, ನ್ಯೂಮೋಕಾಕಲ್ ಅಂತೀವಿ, ರೋಟಾ ವೈರಸ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. DPTನಲ್ಲಿ ಜೊತೆಗೆ ಹೆಪಟೈಟಿಸ್ ಬಿನೂ ಬರುತ್ತೆ. ಇದೆಲ್ಲ ಕಾಂಬಿನೇಷನ್ ವ್ಯಾಕ್ಸಿನ್ ಹಾಕೊಡುತ್ತೆ. ಎಲ್ಲ ಥರದ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳ ಸಿಗ್ತಾ ಇದೆ. 9ನೇ ತಿಂಗಳಿಗೆ MMR ಕೊಡ್ತೀವಿ. ಅದೇ 9ನೇ ತಿಂಗಳಿಗೆ ಮತ್ತೆ ಒಂದೊಂದು ಕಡೆ ಇದು ಟೈಫಾಯ್ಡ್ ಕೊಡ್ತಾರೆ. ಜೊತೆಗೆ ಜಪನೀಸ್ ಎನ್ಕೆಫಲೈಟಿಸ್ ವ್ಯಾಕ್ಸಿನ್ ಅಂತ ಎಲ್ಲೆಲ್ಲಿ ಸಾಂಕ್ರಾಮಿಕಗಳಿದೆ ಅಲ್ಲಿನೂ ಕೂಡ ಕೊಡ್ತಾರೆ. ಸರ್ಕಾರಕ್ಕೆ ವತಿಯಿಂದನೇ ಕೊಡ್ತಾರೆ, ಬೇರೆಯವರು ಕೊಡ್ತಾರೆ, ಸರ್ಕಾರೇತರ ಸಂಸ್ಥೆನೂ ಕೊಡ್ತಾರೆ. ಜಪಾನೀಸ್ ಮೆದುಳು ಜ್ವರ ಅಂತ ಕೆಲವು ಕಡೆ ಇರುತ್ತೆ, ಬಳ್ಳಾರಿ ಕಡೆ ಇರ್ಬೋದು, ಮಂಡ್ಯ ಕಡೆ ಇರ್ಬೋದು, ಆ ಕಡೆ ಇದ್ದಾಗ ಕೊಡ್ತಾರೆ. ಅದು ಆ ಕಾಲಕ್ಕೆ ಒಂದು ಸೈಂಟಿಫಿಕ್ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಜೊತೆಗೆ 1 ವರ್ಷಕ್ಕೆ ಚಿಕನ್ ಪಾಕ್ಸ್ ಕೊಡ್ತೀವಿ. ಮತ್ತೆ 1.5 ವರ್ಷಕ್ಕೆ DPT ಏನು ಕೊಟ್ಟಿದ್ವಿ ಮೊದಲು 1.5 ತಿಂಗಳಿಗೆ ಮತ್ತೆ ಬರುತ್ತೆ. ಜೊತೆಗೆ ಬರ್ತಾ ಇದ್ದಾಗೆ ಮತ್ತೆ ಟೈಫಾಯ್ಡ್ ಕೊಡ್ತಿದ್ದೀವಿ. ಮತ್ತೆ 2 ವರ್ಷಕ್ಕೆ ಮತ್ತೆ ಏನು ಇನ್ಫ್ಲೂಯೆನ್ಸಾ ಬರುತ್ತೆ, ಮೆನಿಂಗೋಕಾಕಲ್ ಬರುತ್ತೆ. 5 ವರ್ಷಕ್ಕೆ ಮತ್ತೆ DPT ರಿಪೀಟ್ ಮಾಡ್ತೀವಿ, MMR ರಿಪೀಟ್ ಮಾಡ್ತೀವಿ, ಬೇಕಾದ್ರೆ ಟೈಫಾಯ್ಡ್ ಅನ್ನು ಚಿಕನ್ ಪಾಕ್ಸ್ ರಿಪೀಟ್ ಮಾಡ್ತೀವಿ. ಮತ್ತೆ 10 ವರ್ಷಕ್ಕೆ DPTನ ಅರ್ಧ ಭಾಗ TD ಅಂತ ಆಗ ಪ್ರೌಢ ವಯಸ್ಕರ ಮಕ್ಕಳು ಬರ್ತಾರೆ, ಅದನ್ನು ಕೊಡ್ತೀವಿ, MMR ಕೊಡ್ತೀವಿ. ಇಷ್ಟು ಲಸಿಕೆಗಳು ಒಂದು ಪಟ್ಟಿ ಅಂತ ಹೇಳಿ, ಅಂದ್ರೆ ಆಯಾ ಸಮಯದಲ್ಲಿ ಏನೇನು ತಗೋಬೇಕು ಅದನ್ನಂತೂ ವೈದ್ಯರ ಕಡೆ ನಾವು ಸಂಪರ್ಕದಲ್ಲಿದ್ದಾಗ, ಚಿಕಿತ್ಸೆಯಲ್ಲಿ ಇದ್ದಾಗ ಆ ಹಂತದಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಏನು ಹೇಳಿದ್ರು ಅಂದ್ರೆ ನನಗೆ ದಯವಿಟ್ಟು ಲಸಿಕೆಗೆ ಅಂತಾನೆ ಹೋಗಿ. ನಾವು ಏನಾಗುತ್ತೆ, ಒಂದು ಯಾವುದೋ ಮಗುಗೆ ಏನೋ ಸಮಸ್ಯೆ ಇದ್ದಾಗ ಬಂದಿರ್ತಾರೆ, ಅದಕ್ಕಿಂತ ಲಸಿಕೆಗಳಿಗೆ ಅಂತ ಆ ಪಟ್ಟಿಲಿ ಆ ದಿಸಿಕೆ ಅಂತಾನೆ ನೀವು ಅದಕ್ಕೆ ನೋಡಿ ಇಂದ್ರಧನುಷ್ ಅಂತ ಆ್ಯಪೇ ಮಾಡಿದ್ದಾರೆ ಗೌರ್ಮೆಂಟ್. ಅವತ್ತು ನಿಮ್ಗೆ ರಿಮೈಂಡರ್ ಕೂಡ ಬರುತ್ತೆ. ಆ ರೀತಿ ಅದನ್ನ ಫಾಲೋ. ಹೌದು, ಇಲ್ಲಾಂದ್ರೆ ನೆನಪಿರಲ್ಲ ಅಂತ ಹೇಳಿ ತಾವು ಮೊದಲೆಲ್ಲ ಈಗಲೂ ಕೂಡ ನೋಡ್ತಿದ್ವಿ ನಾವು, ಒಂದು ಕಾರ್ಡ್ ಕೊಟ್ಬಿಡ್ತಾರೆ, ತಾಯಿ ಮಗು ಕಾರ್ಡ್ ಚೆನ್ನಾಗಿದೆ ಅಂದ್ರೆ. ಹೌದು, ತುಂಬಾ ಒಳ್ಳೆ ಮಾಹಿತಿ ಇದೆ ಅದ್ರಲ್ಲಿ. ಅದನ್ನ ತಗೊಂಡು ಹೋಗ್ತಾರೆ, ಅವ್ರು ಕಾಯ್ದಿರಿಸಿಕೊಂಡಿರ್ತಾರೆ. ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಅಂತ ಅನ್ನೋದು ಆ ಕಾರ್ಡ್ ನೋಡಿ ತಿಳ್ಕೊಬಹುದು. ಹೌದು, ಖಂಡಿತ ತಪ್ಪಿಸ್ಕೊಳ್ಳಂಗಿಲ್ಲ. ಸೊ ಈಗ ಹೇಗೆ ಡಿಜಿಟಲ್ ಯುಗ ಹೆಂಗೆ ಅಭಿವೃದ್ಧಿ ಆಯ್ತು ಹಂಗಂಗೆ ರಿಮೈಂಡರ್ಸ್ ಗಳನ್ನ ಆಸ್ಪತ್ರೆಯಿಂದನೂ ಕೊಡೋ ರೀತಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಮರೆತು ಬಿಡ್ತಾರೆ ಅಂತ ಹೇಳಿ ಗ್ರಾಮೀಣ ಭಾಗದಲ್ಲಿ ಮರೆಯೋ ಸಾಧ್ಯತೆ ಇರುತ್ತೆ. ಇಲ್ಲ, ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕಾರ್ಯಕ್ರಮ ನಮ್ಮ ಹೆಲ್ತ್ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಸಿಟಿಲಿ ನಿಮ್ಗೆ ಸ್ವಲ್ಪ ಮಿಸ್ ಆಗ್ಬಾರ್ದು, ಅಲ್ಲಿ ಮಿಸ್ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಕರೆಕ್ಟ್. ಆ ತಾಯಂದ್ರೆ ಹೋಗಿ ಆಶಾ ಕಾರ್ಯಕರ್ತರನ್ನ ಕೇಳ್ತಾರೆ, ಏನಾರ ಯಾವ್ದಾರ ಇಂಜೆಕ್ಷನ್ ಐತೆ ನಮ್ಮ ಅಂತ ಹೇಳಿ ಕೇಳ್ತಾರೆ. ಅವರಿಂದ ಸಾಕಷ್ಟು ಅನೇಕ ಸೇವೆಗಳು ದೊರಕ್ತಾ ಇವೆ ಮತ್ತು ಜನರಿಗೂ ಕೂಡ ಮಾಹಿತಿ ಸಿಗ್ತಾ ಇದೆ. ಮತ್ತು ತಾವು ಹೇಳ್ದಂಗೆ ಒಂದು ಕರಾರುವಕ್ಕಾದಂತಹ ಮಾಹಿತಿ ಬಹಳ ವಿಶೇಷ ಅಂತ ಅನ್ಬೋದು ಸರ್. ಕೆಲವು ಸಂದರ್ಭಗಳಲ್ಲಿ ಈ ಬೇರೆ ಬೇರೆ ಲಸಿಕೆಗಳನ್ನು ಕೊಡೋದೊಂದು ಶುರು ಆಗುತ್ತೆ. ಏನೋ ಒಂದು ಅಭಿಯಾನ ಟೈಪು, ಏನೋ ಒಂದು ಇದಕ್ಕಿದ್ದಂಗೆ ಯಾವುದೋ ಒಂದು ಕಾಯಿಲೆ ಬರ್ಬೋದು. ಈಗ ಉದಾಹರಣೆ ತಾವು ಇದೀಗ ಹೇಳ್ದಂಗೆ ಕೊರೋನಾ ಲಸಿಕೆ ಅನ್ನೋದು ಅದೊಂದು ಅದ್ಭುತವಾದ ಯಶಸ್ವಿಯಾದ ಕಾರ್ಯಕ್ರಮ ನಮ್ಮ ಸರ್ಕಾರದಿಂದ ನಡೆದಿದ್ದು. ಅದು ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗಿದೆ ಅನ್ನೋದು ನಮ್ಗೆ ಗೊತ್ತು. ನಮಗೆ ಆರೋಗ್ಯ ಕಾರ್ಯಕರ್ತನಾಗಿ ತುಂಬ ಯಶಸ್ವಿ ಅದು. ಅದೇ ರೀತಿ MR ಕ್ಯಾಂಪೇನ್ ಅಂತ ಮಾಡ್ತಾರೆ, ಅಥವಾ ಅದನ್ನು ಎಲ್ಲ ಕಡೆಗೂ ಮೆಸೇಜ್ ಕೊಡ್ತಾರೆ. ನಿಮ್ಮ ಸ್ಕೂಲಲ್ಲಿ ಒಂದೊಂದು ಬುಲೆಟಿನ್ ಬರುತ್ತೆ, ನಿಮ್ಮ ಮಕ್ಕಳಿಗೆ MR ಕ್ಯಾಂಪೇನ್ ಅಂದರೆ ಮೀಸಲ್ಸ್ ಮಮ್ಸ್ ಕೊಟ್ಟಿದ್ದೀರಾ, ರೂಬೆಲ್ಲಾ ವ್ಯಾಕ್ಸಿನ್ ಅಂದರೆ ಈ ನಾವು ಹೇಳ್ತೇವೆ ವೈರಲ್ ಎಕ್ಸಾಂಥಮೈಟಿಸ್ ಇಲ್ನೆಸ್ ಅಂತ ಅಮ್ಮ ಅಂತ ಹೇಳ್ತಾರೆ. ಅದ್ರದ್ದು ಕಾಯಿಲೆಗೆ ಅದು ಒಂದೊಂದು ಕಡೆ ಹರಡ್ತಾ ಇದ್ರೆ ಅದನ್ನು 0 ಲೆವೆಲ್ಗೆ ತೊಗೊಂಡೋದಕ್ಕೆ ಅದು ಕ್ಯಾಂಪೇನ್ ಅಂತ ಶುರು ಮಾಡ್ತಾರೆ. ಅದೇ ರೀತಿ ಸಾಂಕ್ರಾಮಿಕಗಳಾದಾಗ ನೀವು ಹೇಳೋದಾದ್ರೆ ಈಗ ಫ್ಲೂ ಎಪಿಡೆಮಿಕ್ ಅಂತ ಹೇಳ್ತೀವಿ, ನೀವು H1N1 ಅಂತ ಕೇಳ್ತೀವಿ. ಈ ಸತಿ ಸ್ವಲ್ಪ ಇತ್ತು, ಲಾಸ್ಟ್ ಮಂತ್ ಎಲ್ಲ ಆ ಟೈಮಲ್ಲೂ ಫ್ಲೂ ವ್ಯಾಕ್ಸಿನ್ಗಳನ್ನ ಕೊಡ್ತಿರ್ತೀವಿ. ಹೌದೌದು, ನಾನು ಅದನ್ನು ನಾವು ಕೇಳ್ತಿರ್ಲಿಲ್ಲ. ದೆಹಲಿ ಕಡೆ ಆ ಥರ ಈ ಸಮಸ್ಯೆ ಆದಾಗ ನಮಗೇನು ಸಂಬಂಧ ಇಲ್ಲ ಅಂತ ಅಂತಿದ್ವಿ ನಾವು. ಕಡೆಗೆ ಯಾವಾಗ ಯಾವುದೇ ಆಗಲಿ ನಮ್ಮ ಬುಡಕ್ಕೆ ಬಂದಾಗ ನಮಗೆ ಎಚ್ಚರಿಕೆ ಆಗುತ್ತೆ. ಆಯಾ ಸಂದರ್ಭಗಳಲ್ಲಿ ಅಭಿವೃದ್ಧಿ ಆದಂಥ ಲಸಿಕೆಗಳನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಈಗ ಸಾಮಾನ್ಯ ಎಲ್ಲವೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಸಿಗುತ್ತೆ ಅಷ್ಟು ಸಾಕು ಬಿಡು ಅಂತ ಕಲ್ಪನೆ ಇದೆ. 1 ವರ್ಷ ತನಕ ಹೆಚ್ಚು ಕಡಿಮೆ ಲಸಿಕೆಗಳು ಸತತವಾಗಿ ಇರ್ತವೆ ಅಂತ ಅನ್ನೋದು ಗೊತ್ತು. ನಂತರ ಈಗ ತಾವು ಹೇಳದಂಗೆ 10 ವರ್ಷ ತನಕನೂ ಕೂಡ ಆಗಲಿ ಅಥವಾ ಮುಂದೇನು ಗೊತ್ತಿಲ್ಲ ನಮಗೆ, ವಯಸ್ಕರಿಗೂ ಕೂಡ ಕೊಡ್ತೀವಿ. ಹೌದೌದು. ಈ ಎಲ್ಲ ಲಸಿಕೆಗಳು ಸರ್ ಅಷ್ಟು ಒಂದು ತಿಳುವಳಿಕೆ ಮಟ್ಟಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಅವರಿಗೆ 1 ವರ್ಷ ತನಕ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಹೇಗೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅಂತ ಅನ್ಬೋದಾ? ಇಲ್ಲ, ನಾನು ಹೇಳೋದು ಅಂದರೆ ಸರ್ಕಾರದ ತನ್ನ ಏನು ಪ್ರೋಗ್ರಾಮ್ ಅಲ್ಲಿ ಹಾಕೊಂಡಿರೋದು ಅದನ್ನು ಕೊಡ್ತಾ ಇದೆ ಅಷ್ಟು. ಇನ್ನು ಹೆಚ್ಚಿಗೆ ಬೇಕಂದಾಗ ನಮ್ಮ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಂತ ಈಗ ನಮ್ಮ ಮಕ್ಕಳ ಒಂದು ವಿಶೇಷ ಒಂದು ಸಮಿತಿ ಇದೆ, ಇಂಡಿಯನ್ ಅಕಾಡೆಮಿ ಪೀಡಿಯಾಟ್ರಿಕ್ಸ್. ಅವ್ರು ರೆಕಮೆಂಡ್ ಮಾಡೋದಿದೆ, ಅದು ಒಂದು ರೆಸ್ಪೆಕ್ಟಬಲ್ ಬಾಡಿ. ಅವ್ರು ರೆಕಮೆಂಡ್ ಮಾಡೋದು ಏನು ಒಂಥರ ದೊಡ್ಡದು ಅಥವಾ ಯಾವುದೋ ಒಂದು ಹೊಸ ವ್ಯಾಕ್ಸಿನ್ ಹೇಳಲ್ಲ, ನಮ್ಮಲ್ಲಾಗ ಸಾಂಕ್ರಾಮಿಕಗಳಿಗೆ ನೋಡಿ ಮಾಡಿರೋ ಅಂಥ ವ್ಯಾಕ್ಸಿನ್. ಈಗ ಟೈಫಾಯ್ಡು
ಈಗ ಸರ್ಕಾರದಲ್ಲಿ ಕೊಡ್ತಿಲ್ಲ. ಮೊದಲು ನ್ಯೂಮೋನಿಯಾ ಕೊಡ್ತಿರ್ಲಿಲ್ಲ, ಇನ್ಫ್ಲೂಯೆನ್ಸಾ ಕೊಡ್ತಿಲ್ಲ, ಈಗ ಅವರು ಕೊಡ್ತಾ ಇದ್ದಾರೆ. ಹೌದೌದು. ಈಗ ನ್ಯೂಮೋಕಾಕಲ್ PCV10 ಅಂತ ಗೌರ್ಮೆಂಟಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇವೆಲ್ಲ ಕೊಡ್ತಾರೆ. ಇನ್ನು ಯಾವ್ಯಾವ ಲಸಿಕೆಗಳು ಕೊಡಬೇಕಾಗೋದು ಗೊತ್ತಿಲ್ಲ, ಕೊಡ್ತಾರೆ. ಅದುವರೆಗೂ ನೀವು ಏನು ಸಿಕ್ಕತ್ತೆ ನಮ್ಮಲ್ಲಿ ಅವೈಲೇಬಲ್ ಇದೆ ಅದನ್ನು ತಗೋಬೇಕಾಗಿ. ಸರ್, ಈಗ ವಯಸ್ಕರಲ್ಲಿ ಯಾವುದೋ ಒಂದು ಲಸಿಕೆ ತಗೊಂಡಾಗ ಆ ಪ್ರತಿಕ್ರಿಯೆ, ಆ ದೇಹಕ್ಕೆ ಅದು ಯಾವ ರೀತಿ ಒಗ್ಕೊಳ್ಳುತ್ತೆ ಒಂದು, ಅದರಿಂದ ಇನ್ನೊಂದು ಇತ್ಯಾದಿ ಸಮಸ್ಯೆ ಆಗತ್ತಂತನೂ ಕೂಡ ಮಾತಾಡೋದೆಲ್ಲ ಶುರು ಮಾಡ್ಕೊಂಡ್ವಿ ನಾವು ಇತ್ತೀಚೆಗೆ. ಯಾವಾಗ ಕೊರೋನಾಗೆ ಲಸಿಕೆ ಎಲ್ಲ ತಗೊಳಕ್ಕೆ ಶುರು ಮಾಡಿದ್ವಿ, ಅದೆಲ್ಲ ಹೇಗೆ ಸರ್? ಅದು ಏನಾದ್ರು ಸಮಸ್ಯೆ ಆಗತ್ತೆ? ಅಡ್ಡ ಪರಿಣಾಮಗಳು ಎಲ್ಲ ವ್ಯಾಕ್ಸಿನ್ಗಳಲ್ಲೂ ಇರ್ತವೆ. ಅದು ಗೊತ್ತಿರೋದೇ ಇಲ್ಲಿನ ಒಂದು ವಿಶೇಷತೆ. ಗೊತ್ತಿಲ್ಲ ಅಂದರೆ ಆ ವ್ಯಾಕ್ಸಿನ್ನ ತಗೋಬೇಡಿ ನೀವು. ಓಕೆ. ಈಗ ಒಂದು ವ್ಯಾಕ್ಸಿನ್ ತಗೋಬೇಕಾದ್ರೆ ಅದ್ರ ಸೈಡ್ ಎಫೆಕ್ಟು, ಅಡ್ವರ್ಸ್ ಎಫೆಕ್ಟು, ಕಾಂಪ್ಲಿಕೇಶನ್ ಗೊತ್ತಿರಬೇಕು. ಅದು ವಿಜ್ಞಾನ. ಅದರೊಳಗೆ ನಿಮ್ಗೆಲ್ಲನೂ ಗೊತ್ತಿರುತ್ತೆ. ನಮ್ಗೆ ಯಾವ ಪ್ರಮಾಣದಲ್ಲಿ ಯಾರಿಗಾಗತ್ತೆ, ಹೇಗಾಗುತ್ತೆ ಅನ್ನೋದು. ನಿಮ್ಗೆ 10 ಲಕ್ಷದಲ್ಲಿ ಒಬ್ಬರಿಗೆ ಒಂದು ಸಣ್ಣ, ಈಗ ಬಿಸಿ ತಗೊಳ್ಳುವಾಗ ಒಂದು ಗಂಟಾಗ್ಬೋದು ಏನು ಕಂಕಳಲ್ಲಿ, ಹೌದು, ಹಂಗಂತ 10 ಲಕ್ಷ ಜನಕ್ಕೆ ನಾವು ಕೊಡದೆ ಹಂಗೆ ಅಲ್ವಾ. TB ಏನಾಗ್ಬೋದು, TB ಮೆನಿಂಜೈಟಿಸ್ ಆದರೆ ಅಥವಾ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಎಷ್ಟು ತೊಂದರೆ ಆಗುತ್ತೆ ಅದು ನಮ್ಗೆ ಅರಿವಿರುತ್ತೆ. ಈಗ 3 ವಾರದ ಅದೆಲ್ಲ ಟ್ರೀಟಬಲ್ಲು, ಪ್ರಿವೆಂಟಬಲ್ಲು. ಕಾಂಪ್ಲಿಕೇಶನ್ಸ್ ಎಲ್ಲ ಪ್ರಿವೆಂಟಬಲ್ಲು. ಇದು ಕೊಟ್ಟಿದ್ದ ಹತ್ರಕ್ಕೆ ಯಾವುದೋ ಕಾಯಿಲೆಗಳಾಗುತ್ತೆ ಅನ್ನೋದು ತಪ್ಪು ಮಾಹಿತಿ. ಇದ್ರ ಬಗ್ಗೆ ಆಗೋ ಈಗ ಒಂದು ಪ್ಯಾರಾಸಿಟಮಾಲ್ ತೊಗೊಂಡ್ರು ಅದರೊಳಗೆ ಇರೋ ಪರಿಣಾಮಗಳು, ಅತಿಯಾದ ಒಂದು ಡೋಸು ಏನಾಗುತ್ತೆ ಅಂತ ಗೊತ್ತಿರಬೇಕು. ಯಾವುದೇ ಗುಳಿಗೆಗಳನ್ನ ತಗೊಳ್ಳುವಾಗ ಗೊತ್ತಿಲ್ಲ ಅಂತಂದ್ರೆ ವೈದ್ಯರ ಹತ್ರ ಕೇಳಬೇಕು, ಏನು ಅಡ್ಡ ಪರಿಣಾಮ ಅಂತ ಕೇಳಬೇಕು. ತಾವೇ ಓದಿ ಜಾಸ್ತಿಗೆ ಡೇಂಜರಸ್ ಅಂತ ಅನ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಬಹುತೇಕ ಎಲ್ಲ ಲಸಿಕೆಗಳು ಒಂದು ಸೇಫ್ ಅಂತ ಹೇಳ್ತಾರೆ. ಎಲ್ಲ ಥರದ್ದು ಟೆಸ್ಟ್ ಮಾಡೇ ಬರೋದದು, ಕ್ಲಿನಿಕಲ್ ರಿಸರ್ಚ್ ಆಗಿ ಬರೋದದು. ಸರ್, ಈ ಲಸಿಕೆಗಳಿಂದ ಒಂದು ದೇಹದ ಆರೋಗ್ಯ ತುಂಬ ಸದೃಢವಾಗಿದೆ ಅಂದರೆ ಸಂಪೂರ್ಣವಾಗಿ ಎಲ್ಲ ವ್ಯಾಕ್ಸಿನೇಷನ್ಗಳನ್ನ ತಗೊಂಡಂತಹ ವ್ಯಕ್ತಿ ಆರೋಗ್ಯವಾಗಿ ಬೆಳೀತಾ ಇದ್ದಾನೆ ಅಂದ್ರೆ, ಎತ್ತರ ತೂಕ ಇರ್ಬೋದು, ಅವನಿಗೆ ಮೇಲೆ ಈ ಮಾರಣಾಂತಿಕ ಎಲ್ಲಾ ಕಡೆ ವ್ಯಾಕ್ಸಿನ್ ಇಲ್ಲ, ಮಾರಣಾಂತಿಕ ಕಾಯಿಲೆಗಳಿಗೆ ವ್ಯಾಕ್ಸಿನ್ ಇರೋದು. ಅದು ಅವನಿಗೆ ಬಂದಿಲ್ಲ ಅಂದ್ರೆ ಖಂಡಿತ ಅದು ಯಶಸ್ವಿಯಾದ ಕಾರ್ಯಕ್ರಮ ಅಂತಾನೆ ಹೇಳ್ತೀವಿ ಅಲ್ವಾ. ಸೊ ಲಸಿಕೆಗಳು ಅದು ನಮಗೆ ಏನು ಗೊತ್ತಾಗಲ್ಲ, ಅದು ಯಾವಾಗೋ ಕೊಟ್ಟಿದ್ದು, ಸಣ್ಣರಿದ್ದಾಗ ಕೊಟ್ಟಿದ್ದು, ನಮಗೇನು ಅದು ಅದರದ್ದು ಅಂಶಗಳು ಏನು ಇರಲ್ಲ ಅಂತೇನೆ ಅನ್ಕೊಳ್ಳೋಂಗಿಲ್ಲ. ಆರೋಗ್ಯವಾಗಿದ್ದಾನೆ ಅಂದ್ರೆ ಅವತ್ತು ಕೊಟ್ಟಿದ್ದು ಹೆಲ್ಪ್ ಆಗಿದೆ, ಲಸಿಕೆಗಳೇ ಹೆಲ್ಪ್ ಆಗಿದೆ. ಹೌದು. ಈ ಲಸಿಕೆಗಳಿಂದ ಕೆಲವು ರೋಗಗಳನ್ನು ನಾವು ಇರಾಡಿಕೇಟ್ ಹೊಡೆದೋಡಿಸ್ಬಿಡ್ತೀವಿ, ನಮ್ಮಲ್ಲಿಂದ ಈ ಕಾಯಿಲೆ ಇಲ್ಲೇ ಇಲ್ಲ ಅಂತ ಅನ್ನೋದನ್ನೆಲ್ಲ ಮಾತಾಡ್ತೀವಿ ನಾವು ಅಲ್ವಾ. ಅದು ಎಲ್ಲ ಕಾಯಿಲೆಗೂ ಇನ್ನೂ ಹೇಳಕ್ಕಾಗಿಲ್ಲ. ಸ್ಮಾಲ್ ಪಾಕ್ಸ್ಗೆ ಅದು ಹೇಳ್ತಿದೀವಿ, ಪೋಲಿಯೋಗೆ ಹೇಳ್ತಾ ಇದೀವಿ, ಇನ್ಯಾವ ಕಾಯಿಲೆಗೂ ಹೇಳಿಲ್ಲ. ಆ ಕಾಲದಲ್ಲಿ ನಾವು ಸಣ್ಣರಿದ್ದಾಗ ಈ ಸಿಡುಬು ರೋಗದ ಬಗ್ಗೆ ತುಂಬಾನೇ ಕೇಳ್ತಿದ್ವಿ, ಸ್ಮಾಲ್ ಪಾಕ್ಸ್. ಅದು ಎರಾಡಿಕೇಟ್ ಆಗಿದೆ, ಎರಾಡಿಕೇಟ್ ಸಂಪೂರ್ಣ ನಿರ್ಮೂಲ ಆಗಿದೆ. ಹಾಗೆ ಈಗ ಪೋಲಿಯೋ ಬಗ್ಗೆ ನೋಡಿ ದೊಡ್ಡ ಅಭಿಯಾನ ಆಯಿತು, ಎಷ್ಟು ವರ್ಷ ನಾವು ಪಲ್ಸ್ ಪೋಲಿಯೋ, ಅದೊಂದು ಯಶಸ್ವಿ, ಅದೊಂದರಲ್ಲೇ ಹೇಳ್ಬೋದು ಹೊರತು ಇನ್ಯಾವುದೇ ನಮ್ಮ ವ್ಯಾಕ್ಸಿನ್ಗೆ ನಾವು ಎರಾಡಿಕೇಟ್ ಮಾಡಿದ್ದೀವಿ, ನಿಯಂತ್ರಣದಲ್ಲಿದೆ ಅಂತ ಹೇಳ್ಬೋದು. ಈ ಕೆಲವು ಕಾಯಿಲೆಗಳು ಸರ್ ಅದು ಮತ್ತೆ ಮರುಕಳಿಸುತ್ತೆ. ಮತ್ತು ನಮಗೀಗ TB ಅಂತ ಅನ್ನೋದನ್ನು ನಾವು ಅಂಥ ಪರಿ ಏನು ಜಾಸ್ತಿ ದೊಡ್ಡ ಮಾರಣಾಂತಿಕ ಕಾಯಿಲೆ ಅಲ್ಲ ಅಂತ ಹೇಳೋ ಕಾಲ ಬಂದಿದೆ. ಈಗ ಮೊದಲೆಲ್ಲ ಇತ್ತು, TB ಬಂತಂದರೆ ಮುಗೀತು, ಮನುಷ್ಯ ಉಳಿಯೋದೇ ಇಲ್ಲ ಅಂತ ಅನ್ನೋದು ಹೇಳ್ತಿದ್ವಿ. ಇವತ್ತು TB ಎಲ್ಲಿದೆ, ಯಾರಿಗಿದೆ ಅಂತಂತೂ ಕೇಳ್ತಾ ಇದ್ವಿ ನಾವು. ಮತ್ತೆ ಈ ರೋಗ ಮರುಕಳಿಸ್ತಾ ಇದೆ, ಮತ್ತೆ ಕಾಣಿಸ್ತಾ ಇದೆ ಅಂತ ಹೇಳಿ ಎಲ್ಲ ಬಂತಲ್ಲ ಸರ್. ಅಂದರೆ ಈ ಲಸಿಕೆಗಳ ಒಂದು ಪರಿಣಾಮ ಅಷ್ಟು ಸರಿಯಾಗಲಿಲ್ಲ ಅಂತ ಅನ್ಬೇಕು, ಅಥವಾ ನಮ್ಮ ಆರೋಗ್ಯದ ಒಂದು ಜೀವನ ಮಟ್ಟ ಸರಿ ಇಲ್ಲ ಅಂತ ಅನ್ಬೇಕು, ಹೇಗೆ ಸರ್ ಅದು? ಏನಂದ್ರೆ ಯಾಕೆ ರೋಗಗಳು ಮತ್ತೆ ಬರ್ತವೆ? ಏನಂದ್ರೆ ಒಂದು ಮಟ್ಟಿನಲ್ಲಿ ಯಶಸ್ವಿ ಆಗಿದೆ ಅಂದ್ರೆ ಕಾಯಿಲೆನ ನಿಯಂತ್ರಣದಲ್ಲತ್ತೆ, ಬರ್ದಂಗೆ ನೋಡ್ಕೊಳ್ಳೋಂಥದ್ದಲ್ಲ, ಅಂದ್ರೆ ಕಾಂಪ್ಲಿಕೇಶನ್ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಇತ್ತೀಚಿನಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಈಗ ಯಾರಿಗಾರ ನಿಕ್ಷೆ ಅಂತ ಒಂದು ಪ್ರೋಗ್ರಾಮ್ ನಡೀತಿದೆ, ಅದು ತುಂಬ ಯಶಸ್ವಿ ಆದ. ಏನಂದರೆ ಅಲ್ಲಿ ಇತ್ತೀಚೆಗೆ ಅದರೊಳಗೆ ತನ್ನ ಜಿನೋಮ್ಸ್ನ ಚೇಂಜ್ ಮಾಡ್ಕೊಳ್ಳೋ ಒಂದು ಗುಣ ಇರುತ್ತೆ, ಜೊತೆಗೆ ಮೆಡಿಕೇಶನ್ಸ್ನ ರೆಸಿಸ್ಟೆಂಟ್ ಆಗೋ ಒಂದು ಪ್ರಾಬ್ಲಮ್ ಇರುತ್ತೆ. ರೆಸಿಸ್ಟೆಂಟ್ ಏನಾರು ಆದರೆ ಅದಕ್ಕೆ ಪ್ರತಿರೋಧಕ ಇಲ್ಲ ಅಂದಾಗ ದೇಹದ ಮೇಲೆ ಅದು ಉಲ್ಬಣಗೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇಷ್ಟು ಓಡಾಡ್ತಾ ಇರೋದು. ಬಟ್ ಮೆಜಾರಿಟಿ ಇದೆಲ್ಲ ಹೆಲ್ಪ್ ಆಗಿರುತ್ತೆ. ಒಂದೊಂದ್ಸತಿ ಏನಂತ ಆ ಕಾಲಘಟ್ಟದಲ್ಲಿ ದೇಹದ ರೋಗ ನಿರೋಧಕ ಪ್ರತಿಕ್ರಿಯೆ ಜಾಸ್ತಿ ಇದ್ದಾಗ, ಆತನಿಗೆ ಬೇರೆ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಇದ್ದಾಗ ಇವೆಲ್ಲ ಉಲ್ಬಣಗಳು ಸಾಧ್ಯತೆ ಇರುತ್ತೆ. ಈಗ ಆ ವ್ಯಕ್ತಿ ಮೇಲೆ ಹೋಗುತ್ತೆ ಆರೋಗ್ಯ ಹೇಗೆ ಸುಧಾರಣೆ ಆಗಿದೆ ಅಥವಾ ಯಾವುದೇ ಸಮಸ್ಯೆ ಬಂದಿಲ್ಲ, ಹೇಗೆ ಪ್ರತಿರೋಧ ಮಾಡುತ್ತೆ ಅಂತ ಅನ್ನೋ ರಿಯಾಕ್ಷನ್ ಮೇಲೆ. ಹೌದು. ಈಗ ಕೆಲವು ಲಸಿಕೆಗಳಿಂದ ಏನಾದರೂ ಒಂದು ಅಪಾಯ ಆಗ್ಬಿಡುತ್ತೆ ಅಂತ ಏನೋ ಒಂದು ಕಲ್ಪನೆ ಇದಕ್ಕಿದ್ದಂಗೆ. ನೋಡಿ, ನಾವು ಗ್ರಾಮೀಣ ಭಾಗದಲ್ಲಿ ಇನ್ನೂವರೆಗೂ ಕೇಳ್ತೀವಿ, ಏನಂದ್ರೆ ಪೋಲಿಯೋ ಆಗಿತ್ತು ಅವನಿಗೆ ಅಂತಂತೇಳಿ. ಆ ಲಸಿಕೆ ತಗೊಂಡಾಗ ಆಗಿರ್ತದೆ ಅಂತ ಹೇಳ್ತಾರೆ ಕೆಲವೊಬ್ರು. ಇಲ್ಲ, ಅದು
ತಗೊಳ್ಳಾರ್ದಕ್ಕೂ ಆಯ್ತು ಅಂತ ಹೇಳ್ತಾರೆ. ಏನು ಸರ್ ಗೊಂದಲ ಇದು? ಹೆಚ್ಚಾಗಿ ತಗೊಳ್ಳಾರ್ದಕ್ಕೆ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಅಲ್ಲ, ಇಂಜೆಕ್ಷನ್ ಕೊಟ್ಟು ಅದು ಆ ಪರಿಣಾಮ ಕಾಲು ಹೋಯ್ತು? ಇಲ್ಲ ಇದರೊಳಗೆ ಏನಾಗಿದೆ, ಹಳೆಯ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಆ ಇಂಜೆಕ್ಷನ್ ಕೊಡೋ ಸೈಟಲ್ಲಿ ಹಿಂದ್ಗಡೆ ಬೆನ್ನಿಗೆ ಕೊಡ್ತಾ ಇದ್ರು, ಬೆನ್ನಲ್ಲಿ ಇದು ನಮ್ಮ ಗ್ಲೂಟೆಲ್ ರೀಜನ್ ಮೇಲೆ ಕೊಡ್ತಾ ಇದ್ರು. ಆಗ ಒಂದೊಂದು ಕಡೆ ಅಲ್ಲಿ ಒಂದು ನರ್ವ್ ಇರುತ್ತೆ, ಸಿಯಾಟಿಕ್ ನರ್ವ್, ಅಲ್ಲಿ ಇಂಜುರಿ ಆಗಿ ಒಂದೊಂದು ಸ್ವಲ್ಪ ಆಗಿರ್ಬೋದು. ಬಟ್ ಹೆಚ್ಚಾಗಿ ವ್ಯಾಕ್ಸಿನ್ಗಳಿಂದ ಆಗಲ್ಲ, ಆ ಇಂಜುರಿಯಿಂದ ಆಗಿರುತ್ತೆ ಅಷ್ಟೇ ಹೊರತು ಇನ್ನೇನಿಲ್ಲ. ಅಷ್ಟೇ, ಅದು ಏನೋ ಒಂದು ಸೈಡ್ ಎಫೆಕ್ಟ್ ಅಂತಂದಾಗ ತಾವು ಹೇಳಿದ್ರಲ್ಲ, 1000 ಜನರಿಗೆ ಸರಿಯಾಗಿರ್ಬೋದು, ಅಲ್ಲಿ ಒಬ್ಬರಿಗೆ ಮಾತ್ರ ಏನಾದ್ರು ಹೆಚ್ಚು ಕಡಿಮೆ ಆಗಿರ್ಬೋದು ಅಂತೇಳಿ, ದೇಹ ಪ್ರಕೃತಿ ಅನುಸಾರವಾಗಿ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಈ ಲಸಿಕೆಗಳಿಂದ ಒಂದು ಉತ್ತಮ ಆರೋಗ್ಯ ಅಂಥೇಳಿ ನಾವು ಮಾತಾಡ್ತಾ ಬಂದಿದ್ದೀವಿ. ಲಸಿಕೆ ಇಲ್ಲದೇ ನಾವು ಹಳೆ ಕಾಲದಲ್ಲಿ ತುಂಬ ವರ್ಷಗಳ ಕಾಲ ಗಟ್ಟಿ ಇದ್ವಿ, ನಮ್ಮ ಜೀವನ ಶೈಲಿನೋ ಆಹಾರ ಕ್ರಮನೋ ವಾತಾವರಣನೋ ಏನೋ ಅಂತಿದ್ರು ಜನ ಎಲ್ಲ. ಆದರೂ ಅಚಾನಕ್ಕಾಗಿ ಆರೋಗ್ಯವಾಗಿ ಇದ್ರು ಅಂತ ಅನ್ಬೇಕು, ಅಥವಾ ಲಸಿಕೆಗಳ ಅಗತ್ಯವೇ ಇರಲಿಲ್ಲ ಹೇಗೆ ಮೊದಲು? ಇಲ್ಲ, ಮಾಹಿತಿ ಇರಲಿಲ್ಲ ನಮ್ಗೆ, ಅದರಿಂದ ಆಗೋ ತೊಂದರೆಗಳಿಗೆ. ಎಷ್ಟು ಜನ ನಾವು ನೋಡಿದಾಗೆ, ನಾವು ಸ್ಟೂಡೆಂಟ್ ಇದ್ದಾಗ TB ವಾರ್ಡ್ ತುಂಬಿಕೊಂಡಿರ್ತಿತ್ತು. ನಮ್ಗೆ ಈ ತರ ಸೋಷಿಯಲ್ ಮೀಡಿಯಾ ಇರ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಜನ TB ಇಂದ ಪ್ರತ್ಯೇಕ ಇಟ್ಬಿಡೋದು, ಅವರಿಗೆ ಟ್ರೀಟ್ಮೆಂಟೇ ಕೊಳ್ಳಾರ್ದ ಮಾಡ್ಬಿಡ್ತಿದ್ರು. ಹೌದು, MR ಇಂದ ಎಷ್ಟು ಜನ ಸತ್ರು. ಮಾಹಿತಿ ಇಲ್ಲದ ಕೊರತೆಯಾಗಿ ಎಲ್ಲಾನು ಇಲ್ಲ ಚೆನ್ನಾಗಿದ್ರು ಅನ್ನೋದು ಬರ್ತಿದೆ. ನೀವು ಲೈಫ್ ಎಕ್ಸ್ಪೆಕ್ಟೇಷನ್ ತಗೊಂಡ್ರೆ ಆಗ್ಲೂ ಕಡಿಮೆನೇ ಇತ್ತು, ವಯೋವೃದ್ಧರಾಗೋದು ಆಗ್ಲೂ ಇದೇ ಇತ್ತು. ತುಂಬ ಕಾಯಿಲೆಗಳಿಗೆ ತುಕ್ಕಾಗೋದು, ಚಿಕಿತ್ಸೆ ಇರ್ತಿರ್ಲಿಲ್ಲ, ಆಗಿನ ಅಂಕಿಅಂಶಗಳಿಲ್ಲ, ಯಾರ ಕಡೆ ಇಲ್ಲ. ಮತ್ತೆ ಒಂದು ಸಣ್ಣ ಜ್ವರ ಬಂದಾಗ ಇಲ್ಲಿ ಏನಿಲ್ಲ, ಆರಾಮೇ ಇದ್ದ, ಜ್ವರ ಬಂದಿತ್ತು, ಆಸ್ಪತ್ರೆಗೆ ಹೋದ ಅಂತೇಳಿ ಹೇಳ್ತಾರೆ. ಯಾವ ಕಾರಣದಿಂದ ಸತ್ರು ಅಂತ ಅನ್ನೋದನ್ನ ಹೇಳಕ್ ಆಗ್ತಿರಲಿಲ್ಲ ಮೊದಲು, ಈಗ ಪ್ರತಿಯೊಂದನ್ನು ಕೂಡ ಹೇಳ್ತೀವಿ. ಸರ್, ಹೇಗೆ ಈಗ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ವಲ್ಪ ತಿಳುವಳಿಕೆ ಕಡಿಮೆ, ನಗರಗಳಲ್ಲಿ ಆರೋಗ್ಯದ ಕಾಳಜಿ ಜಾಸ್ತಿ, ಹಾಗಾಗಿ ಎಲ್ಲ ಲಸಿಕೆಗಳನ್ನು ಚಾಚು ತಪ್ಪದೆ ತಗೊಳ್ತಾರೆ ಅಂತಾರೆ. ಇದರ ಎರಡರ ನಡುವಿನ ಒಂದು ಬ್ಯಾಲೆನ್ಸ್ ಬೇಕಾಗುತ್ತೆ. ಈ ಬ್ಯಾಲೆನ್ಸನ್ನು ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೋ ಉಚಿತವಾಗಿ ಸಿಗುತ್ತೆ ಅಂತ ಹೇಳ್ತಿದ್ರು, ಅಲ್ಲಿ ತಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಲಸಿಕೆಗಳನ್ನು ಉಚಿತವಾಗಿ ಕೊಡೋ ಕ್ಯಾಂಪೇನ್ಗಳು ನಡೀತಾವೆ. ಕೆಲವೊಬ್ಬರು ಅವರಾಗೆ ಶುರು ಮಾಡ್ತಾರೆ. ಈ ಕೆಲವೊಂದು ಅಲ್ಲಿ ಕೆಲವು ಸಲ ವ್ಯಾಕ್ಸಿನೇಷನ್ಸ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದೆಲ್ಲವೂ ಸುರಕ್ಷಿತವಾಗಿರುತ್ತೆ ಸರ್? ಮತ್ತು ಅದನ್ನ ಆ ಲಸಿಕೆಗಳ ಒಂದು ರಕ್ಷಣೆಯ ಬಗ್ಗೆ ಹೇಳಿ ಸರ್, ಯಾವ ರೀತಿ ಕಾಯ್ದಿರ್ತಾರೆ? ಅದು ಟ್ರಾನ್ಸ್ಫರ್ ಇರುತ್ತಲ್ಲ, ನಿಮ್ಗೆ ಎಲ್ಲಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಇರುತ್ತೆ, ಆಮೇಲೆ ನಿಮಗೆ ಕೊಡೋವರೆಗೂ ಅದಕ್ಕೊಂದು ಡಿಗ್ರಿ ಆಫ್ ಮೇಂಟೆನೆನ್ಸ್ ಅಂತ ಇರುತ್ತೆ. ಆ ಟೆಂಪ್ರೇಚರು ಅಷ್ಟಿರಲೇಬೇಕು. ಬಟ್ ನಾನು ಹೇಳ್ತಿದ್ದೀನಲ್ಲ, ಅದು ಕಂಪ್ಲೀಟಾಗಿ ಫಾಲೋ ಮಾಡ್ತಾರೆ. ಈಗ ಆರೋಗ್ಯ ಕಾರ್ಯಕರ್ತರಿಗೆ ತುಂಬ ಅರಿವಿರುತ್ತೆ. ವ್ಯಾಕ್ಸಿನೇಷನ್ ಇದರೊಳಗೆ ಕಿಟ್ಟಲ್ಲಿ ಎಷ್ಟು ಈಗ 2 ಡಿಗ್ರೀಸ್ ಅಂದರೆ 2 ಡಿಗ್ರೀಸ್ to 8 ಡಿಗ್ರೀಸ್ ಅಂತ ಇರುತ್ತೆ. ಹಾಗೆ ಮೇಂಟೈನ್ ಮಾಡ್ತಾರೆ. ಎಲ್ಲಿಂದ ತೆಗಿತೀವಿ ಕೊಡೋವರೆಗೂ ಆ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾರೆ. ಅದರೊಳಗೆ ಒಂದು ಚೂರು ತಪ್ಪಾಗೋದಿಲ್ಲ. ಹೌದು. ಯಾವ್ಯಾವ ಲಸಿಕೆಗಳನ್ನು ಹೀಗೆ ಈ ರೀತಿಯ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗೋಕೆ ಸಾಧ್ಯ ಸರ್? ಈಗ ಪೋಲಿಯೋ ಗಿಲಿಯೋ ಕೇಳ್ತೀವಿ ನಾವು, ಇನ್ನು ಬೇರೆ ಎಲ್ಲ ಲಸಿಕೆಗಳು ಹಿಡ್ಕೊಬಹುದು. ಅವ್ರಿಗೆ ಇಷ್ಟು ಅವರಲ್ಲಿ ರೀಚ್ ಆಗಬೇಕು ಅಂತ ಇರುತ್ತೆ, ಇಂಥ ಟ್ರಾನ್ಸ್ಪೋರ್ಟಲ್ಲಿ ಬರಬೇಕಂತ, ಇಂಥವ್ರು ರಿಸೀವ್ ಮಾಡ್ಕೋಬೇಕಂತ ಇರುತ್ತೆ, ಇಷ್ಟು ನಿಮಿಷದಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ಅದು ಎಲ್ಲ ಗೈಡ್ಲೈನ್ಸ್. ಇನ್ನೊಂದು ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ. ಇದು ಸುಮ್ಮನೆ ಬಂದು ಯಾರೋ ಒಂದು ಇನ್ಫಾರ್ಮೇಷನ್ಗಳು ಅವ್ರಿಗೆ ಸುಮಾರು ಸತಿ ಕಾರ್ಯಾಗಾರಗಳು ನಡೆಯುತ್ತೆ, ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ ಪ್ರತಿ ವರ್ಷ ಅವ್ರು ಅಪ್ಡೇಟ್ ಆಗ್ತಾ ಇರ್ತಾರೆ. ಆಮೇಲೆ ಅವ್ರ ಆ್ಯಪಲ್ಲಿ ಅಪ್ಲೋಡ್, ಈಗೇನು ಆ್ಯಪ್ ಬಂದಿದೆ, ಅವ್ರು ಅಪ್ಲೋಡ್ ಮಾಡಬೇಕು, ಇವತ್ತು ಕೊಟ್ಟಿದ್ದೀನಿ ವ್ಯಾಕ್ಸಿನ್. ಹಾಗಾಗಿ ಸಂಪೂರ್ಣವಾದಂಥ ಒಂದು ಮಾಹಿತಿ ಬೇಕಂದಾಗ ಎಲ್ಲ ಕಂಪ್ಯೂಟರ್ಗಳಲ್ಲಿ ಎಲ್ಲವೂ ಕೂಡ ಸಿಕ್ಬಿಡುತ್ತೆ ಸರ್. ಬರೋ ದಿನಗಳಲ್ಲಿ ವ್ಯಾಕ್ಸಿನೇಷನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಜ್ಞಾನ ಬೇಕು ಅಂದರೆ ಅದು ನಡೀತಾ ಇದೆಯಾ? ಹೊಸದಾದಂತಹ ಒಂದು ಆವಿಷ್ಕಾರಗಳು ಇದೆ. ಈಗ ನಾವು ಒಂದು ಕೊರೋನಾ ಬಗ್ಗೆ ಮಾತ್ರ ವ್ಯಾಕ್ಸಿನೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಮುಂದೆ ಯಾವ್ಯಾವ ಅಗತ್ಯತೆ ಅನುಸಾರವಾಗಿ ಯಾವ್ಯಾವ ವ್ಯಾಕ್ಸಿನ್ಸ್ಗಳು ಬರ್ತವೆ ಹೇಳೋಕ್ಕಾಗಲ್ಲ. ಖಂಡಿತ ತುಂಬ ನಡೀತಾ ಇದೆ. ಹೇಗೆ ಈ ಒಂದು ಬರೋ ದಿನಗಳಲ್ಲಿ ವ್ಯಾಕ್ಸಿನೇಷನ್ಸ್ ಬರ್ಬೋದು ಅಂತೀರಿ? ಮತ್ತು ಯಾವ್ಯಾವ ಕಾಯಿಲೆಗಳಿಗೆ ವ್ಯಾಕ್ಸಿನ್ಸ್ ಇದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ ತಾವು ವೈದ್ಯರಾಗಿ? ಈಗ ನಾನು ಒಂದು ಈ ಕಾರ್ಯಕ್ರಮದ ಮೂಲಕ ಹೇಳ್ಬೇಕಂದ್ರೆ ನಮ್ಮ HPV ವ್ಯಾಕ್ಸಿನ್ ಬಗ್ಗೆ ಹೇಳಬೇಕು. HPV ವ್ಯಾಕ್ಸಿನ್ ಅಂದರೆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೂ ಬಂದಿದೆ. ಈ ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಬಂದಿರೋ ವ್ಯಾಕ್ಸಿನ್. ಅದ್ರ ಬಗ್ಗೆ ಸ್ವಲ್ಪ ಹೆಣ್ಮಕ್ಳು ಈಗ ಗೌರ್ಮೆಂಟ್ ಅದ್ರ ಬಗ್ಗೆ ತೀವ್ರ ಗಮನ ಹರಿಸಿದೆ. ಆಲ್ರೆಡಿ ಶುರು ಮಾಡಿದ್ದಾರೆ ಅವರು. ಇದೇನಂದ್ರೆ 10 ವರ್ಷದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶುರು ಮಾಡಬೇಕು. 10 ರಿಂದ 15 ವರ್ಷದ ಮಕ್ಕಳಿಗೆ 2 ಡೋಸ್ ಮಾಡ್ತೀವಿ. ಅದಾದ್ಮೇಲೆ 3 ಡೋಸ್ ಇರುತ್ತೆ. ಅದೊಂದು ಗೈಡ್ಲೈನ್ಸ್ ಇದೆ. 25 ವರ್ಷದವರೆಗೂ 35 ವರ್ಷದವರೆಗೂ ಕೂಡ ಅಂತಿದೆ. ತುಂಬಾ ಒಳ್ಳೆ ವ್ಯಾಕ್ಸಿನ್. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ನೋಡ್ತಾ ಇರೋದೇ ಹೆಣ್ಮಕ್ಳಲ್ಲಿ ಗರ್ಭಕೋಶದ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್. ಅದನ್ನು ತಡೆಗಟ್ಟಕ್ಕೆ ಇದು HPV ವ್ಯಾಕ್ಸಿನ್ ಸುಮಾರು ಕಡೆ ಈಗ ಜನಕ್ಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಇವತ್ತಿನ ಮೀಡಿಯಾದಿಂದ ಒಂದು ಅವೇರ್ನೆಸ್ ಇದೆ.
ಬರ್ತಾ ಇದೆ ಅದೊಂದು ಇಂಪಾರ್ಟೆಂಟ್. ಹ್ಮ್. ಎರಡನೇ ವ್ಯಾಕ್ಸಿನ್ ನಾವು ಈಗ ಇದು ಮುಂದಿನ ದಿನಗಳಲ್ಲಿ ನೋಡ್ಬೇಕಾದ್ರೆ ಕೋವಿಡ್ ನೀವು ಹೇಳಿದ್ರೆ ಅದ್ರ ಬಗ್ಗೆನೂ ಇನ್ನೂ ಸ್ವಲ್ಪ ಹೆಚ್ಚಿನ ರಿಸರ್ಚ್ ನಡೀತಿದೆ. ಬಟ್ ಇನ್ನೊಂದು ಸ್ವಲ್ಪ ರಿಲೀಸ್ ಆಗಿರೋದು ಇತ್ತೀಚೆಗೆ ಡೆಂಗೆ ವ್ಯಾಕ್ಸಿನ್. ನೀವು ನೋಡಿದ್ರೆ ಡೆಂಗು ಈಗ ಲಾಸ್ಟ್ 10 years ಅಲ್ಲಿ ತುಂಬಾ ತರದ ಪರಿಣಾಮ ಬೀರಿತ್ತು. ಹೆಚ್ಚು ಜನ ಸಾವನ್ನಪ್ಪಿದ್ರು. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ಬಗ್ಗೆ ತುಂಬ ಒಳ್ಳೆ ಅವೇರ್ನೆಸ್ ಇದೆ. ಗ್ರಾಮೀಣ ಭಾಗದಲ್ಲೂ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದಕ್ಕೆ ವ್ಯಾಕ್ಸಿನ್ ಬಂದಿದೆ. ಇನ್ನೊಂದು ಸ್ವಲ್ಪ ಒಂದು ಡ್ರೈವ್ ತಗೋಬೇಕದು. ಅದಾದಮೇಲೆ ನೀವು RSV ವ್ಯಾಕ್ಸಿನ್, ರೆಸ್ಪಿರೇಟರಿ ಸಿನ್ಷಿಯಲ್ ವ್ಯಾಕ್ಸಿನ್, ಅದ್ರ ಬಗ್ಗೆ ಬರ್ತಾ ಇದೆ. ಅದು ಹೆಚ್ಚಾಗಿ ನಿಮೋನಿಯಾ, ವೈರಲ್ ನಿಮೋನಿಯಾ ಮಾಡುತ್ತೆ. ಇನ್ನೊಂದು ವ್ಯಾಕ್ಸಿನ್ ಅಂದರೆ ಇದು ಮಲೇರಿಯಾ ವ್ಯಾಕ್ಸಿನ್, ಅದ್ರ ಬಗ್ಗೆನೂ ಒಂದು ಆವಿಷ್ಕಾರ ನಡೀತಾ ಇದೆ. ನೋಡಿ, ನಾನು ಸುಮ್ಮನೆ ಕೇಳಿದೆ, ಆದ್ರೆ ಒಳೊಳಗೆ ಇಷ್ಟೆಲ್ಲ ವೈಜ್ಞಾನಿಕ ಅಭಿವೃದ್ಧಿ ಆಗ್ತಾ ಇದೆ. ಈಗ ನಾವ್ ಎಲ್ಲಿವರೆಗೂ ಕೇಳ್ತೀವಿ ನಿಮಗಂತಂದ್ರೆ BP ಡಯಾಬಿಟಿಸ್ಗಳು ಕೂಡ ಬರ್ದಂಗೆ ಅದು ಮಾತಾಡ್ತೀನಿ. BP ಡಯಾಬಿಟಿಸ್ ಬಗ್ಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ವಯಸ್ಕರು ಈಗ ಮಕ್ಳಿಗೆ ಮಾತ್ರ ವ್ಯಾಕ್ಸಿನ್ ಕೊಡ್ಬೇಕಾ ನೀವು 1 ವರ್ಷಕ್ಕೆ ಅಂತ ಮಾತಾಡ್ತಿದ್ವಿ. ಈಗ ನನ್ನ ಕೇಳಿದ್ರೆ 100 ವರ್ಷದವರೆಗೂ ಕೊಡಬೇಕು. 100 ವರ್ಷದವರೆಗೂ ಯಾರಿಗಿರ್ತಾರೆ? ಯಾಕಂದ್ರೆ 40 ವರ್ಷದ ನಂತರ ಅವ್ರಗಳಿಗೆ, ಎಸ್ಪೆಷಲಿ ನಮ್ಮಲ್ಲಿ ಡಯಾಬಿಟಿಸ್ ಕ್ಯಾಪಿಟಲ್ ಸಿಟಿ, ಕ್ಯಾಪಿಟಲ್ ಕಂಟ್ರಿ ನಮ್ಮಲ್ಲಿ, ಅವ್ರಿಗೆಲ್ಲ ಹೆಚ್ಚಾಗಿ ಆಗೋದು ನಿಮೋನಿಯಾ ವ್ಯಾಕ್ಸಿನ್, ನಿಮೋನಿಯಾ ಅಥವಾ ವೈರಲ್ ಶ್ವಾಸಕೋಶದ ಅವ್ರಿಗೆ ರೆಕಮೆಂಡೇಶನ್ ಇದೆ. ಫ್ಲೂ ಕೊಡಿ, ಆಮೇಲೆ ನ್ಯೂಮೋನಿಯಾ ವ್ಯಾಕ್ಸಿನ್ ಕೊಡಿ ಅಂತ ರೆಕಮೆಂಡೇಶನ್, ಅದನ್ನು ಕೊಡಬೇಕು ಅಲ್ವಾ? ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ. ಬರೋ ದಿನಗಳಲ್ಲಿ ಯಾವ್ಯಾವ ರೀತಿಯ ಲಸಿಕೆಗಳನ್ನು ತಗೊಂಡು ನಾವು ಆರೋಗ್ಯವನ್ನ ಕಾಪಾಡ್ಕೋಬೇಕಾಗಿದೆ. ಆ ದಿಶೆಯಲ್ಲಿ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಚಿಕಿತ್ಸೆ ಸಿಗಲಿ ಅಂತಂತೀವಿ ನಾವು. ಕ್ಯಾನ್ಸರ್ಗೆ ಕೂಡ ಅದಕ್ಕೊಂದು ಮದ್ದು ಕಂಡುಹಿಡಿಬೇಕು. ಡಯಾಬಿಟಿಸ್, BP ಎಲ್ಲದಕ್ಕೂ ಕೂಡ ಏನಿಲ್ಲ, ನಾವು ಗುಳಿಗೆ ತಗೊಂಡ್ರೆ ಆರಾಮ ಮಾಡ್ಬಿಡ್ಬೇಕು ಅಷ್ಟೇ. ಸೊ ಈಗ ನೀವು ಹೆಂಗೆ ಅಂದ್ರೆ ಇದು ವ್ಯಾಕ್ಸಿನೇಷನ್ ಅನ್ನೋದು ಈಗ ಮುಂದಿನ ಮಕ್ಕಳಲ್ಲಿ ಎಲ್ಲ ಯೂನಿವರ್ಸಿಟಿಲೂ ಕೇಳ್ತಾರೆ, ಚೆಕ್ ಮಾಡಿ ನಮ್ಮ ಪಾಸ್ಪೋರ್ಟ್ ಹೇಗೆ ನೋಡ್ತೀವಿ, ಅದೇ ಥರ ವ್ಯಾಕ್ಸಿನ್ ಇಷ್ಟು ಕೊಟ್ಟಿದ್ದಾರಾ ಅಂತ ನೋಡಿ ಅವ್ರು ಅಡ್ಮಿಷನ್ ತಗೊಳ್ಳೋದು ಅಲ್ವಾ. ಯಾಕಂದರೆ ಅಲ್ಲಿನ ಪ್ರದೇಶಗಳಲ್ಲಿ ಈ ಥರ ಸೋಂಕು ಹೋಗ್ದಂಗೆ ಅದೊಂದು ಪಾಲಿಸಿ ಇದೆ. ನೀವು ಯಾವುದೇ ಮಕ್ಕಳು ನಮಗೆ ಸುಮಾರು ಬರ್ತಾ ಇದ್ದೀರಿ ಎಲ್ಲ ಯೂನಿವರ್ಸಿಟಿಲಿ ಅದನ್ನ ಬೇಕು ಎಲ್ಲೋ ಒಂದ್ ಕಡೆ ಇದಕ್ಕಿದ್ದಂಗೆ ಯಾವುದೋ ದೇಶದ ಮೂಲೆಯಲ್ಲಿ ಯಾವುದೋ ಒಂದು ಇರಾಡಿಕೇಟ್ ಮಾಡಿದ್ವಿ ನಾವು, ಇಲ್ಲಿಂದ ತೊಲಗಿ ಹೋಯ್ತು ಅಂತ ನಾವು ಕಾಯಿಲೆ ಕಂಡು ಪೋಲಿಯೋ ಹಂಗೆ ಶುರು ಆಯ್ತಲ್ಲ, ಹಾಗೆ ಆಗಬಾರ್ದು. ಪರ್ಟುಸಿಸ್ ಆಯ್ತು ಅಲ್ವಾ? ಹೀಗೆ ಸದೃಢ ಭಾರತಕ್ಕೆ ಸದೃಢ ಮಕ್ಕಳು ಬೇಕು ಅಲ್ವಾ? ಇಂದಿನ ಮಕ್ಕಳೇ ನಾಳಿನ ನಾಗರಿಕರಿಗೂ ಅಂತೆಲ್ಲ ಹೇಳ್ತೀವಿ. ನಿಜ, ಆರೋಗ್ಯವಂತ ಮಕ್ಕಳು ಆಗಿರಬೇಕು. ಮತ್ತು ಯುವ ಭಾರತ ಹೇಗೋ ಇದೆ, ಎಲ್ಲರಿಗೂ ಕೂಡ ಆಯಾ ವಯಸ್ಸಿನ ಅನುಗುಣವಾಗಿ ಏನು ಬೇಕು ಅಂತ ಅನ್ನೋದನ್ನು ತಗೊಂಡಿರಬೇಕು. ತಗೊಂಡಿಲ್ಲ ಅಂತಂದ್ರೂ ವೈದ್ಯರಿಗೆ ಸಂಪರ್ಕ ಮಾಡಿ ಇನ್ನೇನು ತಗೊಳಕ್ ಸಾಧ್ಯವಿದೆಯಾ, ನನಗೇನಾದರೂ ಲಸಿಕೆ ಕೊಡಕ್ಕೆ ಬರುತ್ತಾ ಅಂತ ಕೇಳ್ಕೊಳ್ಬೇಕಾದ್ರೆ ನಾವು ಬರಬೇಕು. ಲಸಿಕೆಗೆ ಮಹತ್ವ ತುಂಬ ಇದೆ. ಎಲ್ಲರಿಗೂ ಕೂಡ ಈ ಬಗ್ಗೆ ಒಂದು ಮಾಹಿತಿ ಇವತ್ತು ಸಿಕ್ಕಿದೆ. ಸ್ವಲ್ಪ ದಿನ ಎಷ್ಟು ಜನ ಕೇಳಿದ್ದಾರೆ ಅಂತ ಅನ್ಕೋಣ. ಮತ್ತು ಈ ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ನಮ್ಮ ಆಕಾಶವಾಣಿ ಬೆಂಗಳೂರಿನ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಮಾಹಿತಿ ನಿರಂತರವಾಗಿ ಸಾಗ್ತಾ ಇರ್ತದೆ ಅಂತ ಹೇಳೋಣ ಸರ್. ಡಾಕ್ಟರ್ ಸೋಮಶೇಖರ್ ಅವರೇ, ತಾವು ಭಾಳ ಸುಂದರವಾಗಿ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಅವಕಾಶಕ್ಕಾಗಿ ಆಕಾಶವಾಣಿಗೆ ಧನ್ಯವಾದ.